ಬಟ್ಟೆಗಳನ್ನು ಹಾಕ್ಕೊಂಡು ನಾನು ತನು ಮನವನ್ನು ಈ ನಾಡು ಈ ದೇಶ ಜನರಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಬಂದು ಸುಮಾರು 70ರ ದಶಕ ಕಳೆಯೋವರೆಗೆ ಆ ತಲೆಮಾರು ಇತ್ತು. ನಂತರದಲ್ಲಿ ಬಂದಿದ್ದು ಆ ತಲೆಮಾರು ಹೋದ ಮೇಲೆ ಎಲ್ಲ ಲೂಟ್ ಮಾರೋ ಕಂಪನಿಗಳಿಗೆ ಸೇರಿದಂಥ ಕಾಂಗ್ರೆಸ್, BJP, JDS ಹೀಗೆ ಬ್ಯಾನರ್ಗಳನ್ನು ಇಟ್ಕೊಂಡು ಇವರು ಬಂದಿದ್ದಾರೆ ಬಿಟ್ಟರೆ ಇವ್ರು ಯಾರೂ ಸೇವೆಗಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಈ ರಾಷ್ಟ್ರೀಯ ಪಕ್ಷಗಳನ್ನು ಜನ ತಿರಸ್ಕಾರ ಮಾಡಿ, ಈಗ ನಾವು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಾದೇಶಿಕವಾಗಿ ನಾಡಿನ ಜಲ, ನೆಲ, ಭಾಷೆ, ಜನರ ಬದುಕು ಇದಕ್ಕೆ ಸಂಬಂಧಪಟ್ಟಂಥ ಪ್ರಾದೇಶಿಕವಾದ ಚಿಂತನೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಜನ ಇದನ್ನು ಮಾನ್ಯ ಮಾಡಿ ಅದನ್ನು ತಿರಸ್ಕಾರ ಮಾಡಿ ಈ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ಈ ದೇಶ ಬರೀ ಪಾಕಿಸ್ತಾನ ತೋರಿಸಿ, ಯಾರೋ ಮುಸಲ್ಮಾನರು ತೋರಿಸಿ ಇವರು ಆಡಳಿತ ಮಾಡೋದು ಸೇಫರ್ ಸೈಡ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇದಕ್ಕೆ ಇದು ಯಾವುದು ನಮ್ಮ ಬಡತನಕ್ಕೆ, ನಮ್ಮ ದಾರಿದ್ರ್ಯಕ್ಕೆ ಇದು ಯಾವುದು ಸಮಸ್ಯೆಗೆ ಪರಿಹಾರ ಅಲ್ಲ. ಹಾಗಾದರೆ ಚೈನಾ ತೋರಿಸಿ ಮಾತಾಡಲಿ, ಅಮೇರಿಕಾ ತೋರಿಸಿ ಮಾತಾಡಲಿ, ಯುರೋಪಿನ ರಾಷ್ಟ್ರಗಳಿದ್ದಾವೆ ತೋರಿಸಿ ಮಾತಾಡಲಿ, ಅವು ನಮಗೆ ಮಾಡಲ್ ಆಗಬೇಕೇ ಹೊರತು ಅವರಿಗೆ ನಾವು ಚಾಲೆಂಜ್ ಆಗಬೇಕೇ ಹೊರತು ಅದ್ಯಾವುದು ಬಡ ದೇಶವನ್ನು ಇಟ್ಟುಕೊಂಡು ನೀವು ಪದೇ ಪದೇ ಜನಾಂಗದ ಭಾಷೆ ಅಥವಾ ದ್ವೇಷ, ಧರ್ಮದ ದ್ವೇಷಗಳನ್ನು ಹುಟ್ಟಾಕೋದು ಸರಿಯಲ್ಲ. ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖ ಅಷ್ಟೇ. ಯಾರಿಗೂ ಯಾವ ತತ್ವದ ಬದ್ಧತೆ ಇಲ್ಲ. ಈಗ ಉದಾಹರಣೆ, ಎಮರ್ಜೆನ್ಸಿ ಕಳೆದ ಮೇಲೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಚಳವಳಿ ಮಾಡ್ತಾಯಿದ್ವಿ, ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ವಿ. ಇವತ್ತು ಅವ್ರದ್ದು ನೀತಿ ಏನು? ಕಾಂಗ್ರೆಸ್ ಅನಿವಾರ್ಯ, ಅಧಿಕಾರ ಸಿಗುವಂಥ ಕಾರ್ಯಕ್ರಮ ಅವ್ರ ಕೈಗೆ ಬಂದಿದೆ. ಹೀಗಾಗಿ ಇವತ್ತಿನ ದೇವೇಗೌಡರು ನರೇಂದ್ರ ಮೋದಿಯವ್ರನ್ನ ಹೊಗಳಿ ಬಿಸಾಕ್ತಾ ಇದ್ದಾರೆ. ಉದ್ದೇಶ ಏನು? ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರ ಸೊಸೆದರಿಗೆ ಅಧಿಕಾರ ಬರಬೇಕು ಅಂತ ಹೇಳಿ ಅವ್ರಿಗೆ ಅಧಿಕಾರ ತಂದು ಕೊಡಲಿಕ್ಕೆ ಇವತ್ತು ಈ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಆದರೆ ಜಾತ್ಯತೀತ ಎಲ್ಲೋಯ್ತು? ಯಾರಿಗೂ ಜಾತ್ಯತೀತ ಇಲ್ಲ, ಯಾರಿಗೂ ಸತ್ಯ ನ್ಯಾಯದ ಬಗ್ಗೆ ಯಾರಿಗೂ ಬೇಕಾಗಿಲ್ಲ. ಎಲ್ಲರಿಗೂ ಒಂದು ಪಾಯಿಂಟ್, ಪವರ್ನ ಹಿಡಿಯೋದಕ್ಕೆ ಅಷ್ಟೇ ಸೀಮಿತ ಆಗಿದೆ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಇದನ್ನು ಬದಿಗಿಟ್ಟು ಈ ರಾಷ್ಟ್ರೀಯ ಪಕ್ಷಗಳಿಂದ ಯಾವುದೇ ಕಾರಣಕ್ಕೆ ಸಾಧ್ಯವೇ ಇಲ್ಲ. ಹೊಸದಾದಂಥ ತರಬೇತಿ ಹೊಂದಿದಂಥ, ನಾಡನ್ನು ರಕ್ಷಣೆ ಮಾಡುವಂಥ ಹಿತಾಸಕ್ತಿಯನ್ನು ಹೊಂದಿದಂಥ ಜನರು ಒಗ್ಗೂಡಿ ಈ ದಿಕ್ಕಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡಬೇಕಂತೇಳಿ ಈ ನಾಡಿನ ಜನರಿಗೆ ನಾನು ಮನವಿ ಮಾಡ್ತೀನಿ.